ಹಾಯ್ ಫ್ರೆಂಡ್ಸ್, ನಾವಿವತ್ತು ಖಾರದ ಶಂಕರಪಾಳಿ ಹೇಗೆ ಮಾಡೋದಂತ ನೋಡೋಣ. ತುಂಬ ರುಚಿಕರವಾಗಿ ಬರುತ್ತೆ. ಅದಕ್ಕೋಸ್ಕರ ನಾನೀಗ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅಜ್ವಾನ್ ಅಂದರೆ ಓಂ ಕಾಳನ್ನು ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೋರಿ. ಮತ್ತು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಬೊಗುಣಿ ತೊಗೊಂಡು ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಹಸಿ ಖಾರದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಈಗ ಡೈರೆಕ್ಟಾಗಿ. ಹಸಿ ಖಾರದ ಪೇಸ್ಟ್ ಅಂತಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ತರಿಯಾಗಿ. ಈ ರೀತಿ ಹಾಕಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದನ್ನು ನಾವೀಗ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಹಸಿ ಖಾರವನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಮಿಕ್ಸ್ ಆದಮೇಲೆ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ 1 ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಡ್ತಿದ್ದೀನಿ. ನೋಡಿ, ಈ ಬಿಸಿ ಕಾಯ್ದಿರೋ ಎಣ್ಣೆನ ನಾವೀಗ ಇದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್. ಹಾಕ್ಕೊಂಡ್ಮೇಲೆ ನೋಡಿ, ಈ ರೀತಿ ಬಿಸಿ ಬಿಸಿಯಾದ ಎಣ್ಣೆನ ಹಾಕ್ಕೋಬೇಕು. ಒಂಚೂರು ಆರಿದ ಮೇಲೆ ಅದಕ್ಕೆ ನಾವು ಅದನ್ನು ಪೂರ ಕಲಿಸ್ಕೋಬೇಕು. ಬಿಸಿಯಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಉಂಡೆಯಾಗಿ ಆಗಬೇಕದು, ಹಿಂಗೆ ಪ್ರೆಸ್ ಮಾಡಿದರೆ. ಈಗ ಸ್ವಲ್ಪನೇ ನೀರು ಹಾಕ್ಕೊತ ನಾವು ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗಿ ನಾದ್ಕೋಬೇಡಿ, ಈ ರೀತಿಯಾಗಿ ಗಟ್ಟಿಯಾಗಿಯೇ ನಾದ್ಕೊಳ್ಳಿ. ಈ ರೀತಿಯಾಗಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. 10 ನಿಮಿಷ ರೆಸ್ಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈಗ ಈ ರೀತಿಯಾಗಿ ನಾವು ಅದನ್ನು ಲಟ್ಟಿಸ್ಕೋಬೇಕು ಚಪಾತಿ ಥರ. ನನ್ನ ಮಗನೂ ಚಪಾತಿ ಮಾಡ್ತೀನಿ ಅಂತ ಬಂದಿದ್ದಾನೆ. ಈ ರೀತಿಯಾಗಿ ನಾವು ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೊಂಡು ಅದನ್ನು ಈ ರೀತಿಯಾಗಿ ನಾವು ಶೇಪ್ ಕೊಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನು ನೀವು ಕೊಟ್ಕೋಬೋದು. ನಾನು ಆಲ್ರೆಡಿ ಎಣ್ಣೆನ ಕಾಯ್ಸೋಕ್ಕಿಟ್ಟಿದ್ದೆ. ಈಗ ನಾವು ಒಂದೊಂದೇ ಶಂಕರಪಾಳಿನ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊಂಬಣ್ಣ ಅಥವಾ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿದರೆ ರುಚಿಯಾಗಿರುವಂತಹ ಖಾರದ ಶಂಕರಪೋಳಿ ರೆಡಿಯಾಗಿರುತ್ತೆ.